ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರೀಸ್ ಶುಭೋದಯ ಮ್ಯಾಚ್ ಡೇ ಗೇಮ್ ಆನ್. ಇವತ್ತು ನಮ್ಮ ಆರ್ಸಿಬಿಸ್ ಅಪ್ ಅಗೇನ್ಸ್ಟ್ ಗುಜರಾತ್ ಟೈಟನ್ಸ್. ಯಾವ ಟೀಮು ಸಖತ್ತಾಗಿದೆ, ಚಿಂದಿ ಆಗಿದೆ ಅಂತ ನೆನ್ನೆ ವಿಡಿಯೋನ ಮಾಡಿದ್ದೆ ಡೆಡಿಕೇಟೆಡ್ ಆಗಿ ಪ್ಲೇಯಿಂಗ್ 11 ಕಂಪಾರಿಸನ್. ಪ್ರಾಬ್ಲಿ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಪ್ಲೇಯಿಂಗ್ 11 ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಹೋಗೋದಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗ್ತಿರುವಂಥ ಮ್ಯಾಚ್, ಮೊದಲನೇ ಮ್ಯಾಚ್ ಬೆಂಗಳೂರಲ್ಲಿ. ಆ್ಯಂಡ್ ಇವತ್ತು ಲೈಟಾಗಿ ಒಂದು ಸ್ವಲ್ಪ ಆ ಒಂದು ಇವೆಂಟ್ ಏನು ಇನಾಗರಲ್ ಇವೆಂಟು ಚಿನ್ನಸ್ವಾಮಿಲಿ ಲೈಟಾಗೆ ಇರುತ್ತೆ. ಎಲ್ಲ ಸ್ಟೇಡಿಯಮಲ್ಲೂ ಮೊದಲನೇ ಮ್ಯಾಚ್ ಇರುತ್ತಲ್ಲ, ಆ ಥರ ಖಂಡಿತ ಇರುತ್ತೆ. ನಮ್ಮ RCBಗೆ ಒಂಥರ ಓಮ್ ಆ್ಯಂಡ್ ಅವೇ ಕಾನ್ಸೆಪ್ಟು ಸ್ಟಾರ್ಟ್ ಆಗಿದೆ. ಇವಾಗ ಹೋಮಲ್ಲಿ ಆಡ್ತೀವಿ, ಮತ್ತೆ ಅವೆಲ್ಲ ಆಡ್ತೀವಿ, ಮತ್ತೆ ಹೋಮಿಗೆ ಬರ್ತೀವಿ. ಸೊ ಕಂಟಿನ್ಯೂಸ್ ಆಗಿ ಒಂದು 2 ಮ್ಯಾಚ್ 3 ಮ್ಯಾಚ್ ಹೋಮಲ್ಲಿ ಆಡುವಂಥದ್ದನ್ನ ಸ್ಟಾರ್ಟಿಂಗ್ ಆಫ್ ದ ಸೀಸನಲ್ಲೇ ನಮ್ಮ RCBಗೆ ರೆಸ್ಟ್ರಿಕ್ಟ್ ಮಾಡಿದ್ದಾರೆ BCC. ಯಾಕಂದರೆ ಆ ಥರ ಸ್ಕೆಡ್ಯೂಲಿಂಗ್ನ ರೆಡಿ ಮಾಡಿದ್ದಾರೆ. ಇದು ಪ್ರಾಬ್ಲಮ್ ಆಗುತ್ತಾ, ಕ್ಲಿಕ್ ಆಗುತ್ತಾ, ಕಾದು ನೋಡಬೇಕಾಗಿದೆ. ಇದುವರೆಗೂ RCB ವರ್ಸಸ್ GT ಆಡಿರುವಂಥದ್ದು 5 ಮ್ಯಾಚಲ್ಲಿ 3 ಮ್ಯಾಚ್ನ ನಮ್ಮ RCB ಗೆಲ್ತು ಅಂತಂದರೆ 2 ಮ್ಯಾಚ್ನ ಗೆದ್ದಿರೋದು ಗುಜರಾತ್ ಟೈಟನ್ಸ್ ಅವರು. 2 ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿದೆ. RCB ವರ್ಸಸ್ GT 2 ಮ್ಯಾಚ್ನ ಗೆದ್ದಿರುವಂಥದ್ದು RCB ಅಲ್ಲ, ತಲೆ ಕೆಡ್ಸ್ಕೊಳ್ಕೋಗ್ಬಿಡಿ, ಗುಜರಾತ್ ಟೈಟನ್ಸು. ಹೌದು, RCB ಸ್ಟ್ಯಾಟ್ಸ್ ಅಂತ ಬಂದಾಗ RCBದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತ ಹೇಳ್ಕೊಳ್ಳೋ ಥರ ಎಲ್ಲ ಏನಿಲ್ಲ. ಇನ್ಫ್ಯಾಕ್ಟ್ RCBದು 91 ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿದೆ. ಅದರಲ್ಲಿ 43 ಮ್ಯಾಚ್ನ RCB ಗೆಲ್ತು ಅಂತಂದರೆ 43 ಮ್ಯಾಚ್ನ RCB ಸೋತಿದೆ. ಆ್ಯಂಡ್ 4 ಮ್ಯಾಚು ನೋ ರಿಸಲ್ಟ್ ಆಗಿದೆ, 1 ಮ್ಯಾಚ್ ಟೈ ಕೂಡ ಆಗಿದೆ. ಸೊ ಇದೆಲ್ಲ ನೋಡ್ತು ಅಂತಂದರೆ 50% ಸ್ಟ್ಯಾಟ್ಸು RCBಯ ವಿನಿಂಗ್ ಪಾಸಿಬಿಲಿಟಿ ಇದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಆಲ್ಮೋಸ್ಟ್ 50% ಅಥವಾ ಅದಕ್ಕಿಂತ ಕೆಳಗಡೆ ಅಂತಲೇ ಅನ್ಕೊಳ್ಳಿ. ಸೊ ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಿಮ್ಗೆ ಯಾವತ್ತೂ ಕೂಡ ಹೌದು, ಫ್ಯಾನ್ಸ್ ಕ್ರೌಡು ಕೆಪಾಸಿಟಿ ಅದೆಲ್ಲ ನೋಡ್ತು ಅಂತಂದರೆ, ಒಂದು ರಿದಮ್ಮು ಎಲ್ಲ ನೋಡ್ತು ಅಂದರೆ ಕ್ರೇಜು, ಅದನ್ನಂತೂ ಯಾರು ಮ್ಯಾಚ್ ಮಾಡೋದಕ್ಕಾಗಲ್ಲ, ಯಾವ ವೆನ್ಯೂನೂ ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ. ಬಟ್ ಸ್ಟೇಡಿಯಂ ಅಂತ ಬಂದಾಗ ನಮ್ಮ ಹಿಸ್ಟಾರಿಕ್ ಸ್ಟ್ಯಾಟ್ಸ್ ಎಲ್ಲ ತೊಗೊಂಡು ನೋಡ್ತು ಅಂದರೆ ನಮಗೆ ಚಿನ್ನಸ್ವಾಮಿ ಲಾಸ್ ಮಾಡೋದೇನೆ ಜಾಸ್ತಿ ಗೆಲ್ಸಿರೋದಕ್ಕಿಂತ. ಆಗಿರುವಂಥ 94 IPL ಮ್ಯಾಚಸ್ಗಳಲ್ಲಿ ಚಿನ್ನಸ್ವಾಮಿಲಿ 41 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿರೋರು, 49 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿರೋರು. ಆವರೇಜ್ ಫಸ್ಟಿಂಗ್ ಸ್ಕೋರ್ ಓವರ್ ಆಲ್ ತೊಗೊಂಡು ನೋಡ್ತು ಅಂದರೆ 180 ಇದೆ. ಬಟ್ ಲಾಸ್ಟ್ 10 ಗೇಮ್ನ ತೊಗೊಂಡು ನೋಡ್ತು ಅಂದರೆ 10ರಿಂದ 15 ಗೇಮ್ನ ತೊಗೊಂಡು ನೋಡ್ತು ಅಂದರೆ ಆವರೇಜ್ ಫಸ್ಟಿಂಗ್ ಸ್ಕೋರ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, 185 ರೇಂಜಿಗೆ ಬರುತ್ತೆ. 185 190 ಅಂತ ಅನ್ಕೊಳ್ಳಿ ಆವರೇಜ್ ಫಸ್ಟಿಂಗ್ ಸ್ಕೋರು. 200 ಮೇಲಂತೂ ಇರಲೇಬೇಕು ಮಿನಿಮಮ್. ಇದು ಹೇಳ್ಬಿಟ್ಟಿದ್ದೀನಿ ನಾನು, ಎಲ್ಲ ಮ್ಯಾಚ್ನು 200 ಇರಬೇಕು ಅಂತ. ಇದು ಬೈ ಡಿಫಾಲ್ಟು. ನೀನು 170 ಕೊಡ್ತೀನಿ 180 ಕೊಡ್ತೀನಿ ಅಂತಂದರೆ ಅಲ್ಲ, ಟಾರ್ಗೆಟ್ ಆಗೋದೇ ಇಲ್ಲ ಇಲ್ಲಿ ಚಿನ್ನಸ್ವಾಮಿಲಿ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ಬ್ಯಾಟಿಂಗ್ ಪ್ಯಾರಡೈಸ್ ಇದು, ಗೊತ್ತಿರೋ ಹಾಗೇನೆ. ಆ್ಯಂಡ್ ಇಲ್ಲಿ ಲಾಸ್ಟ್ 14 ಮ್ಯಾಚ್ನ ತೊಗೊಂಡು ನೋಡ್ತಾರೆ 2021 ಈಚೆಗಡೆ. ಹಿಸ್ಟಾರಿಕ್ ಸ್ಟ್ಯಾಟ್ಸು ಹಳೆ ಜಮಾನತ್ ಕತೆ ಎಲ್ಲ ತೆಗೆದು 21 ಈಚೆಗಡೆ 14 IPL ಮ್ಯಾಚ್ ಆಗಿದೆ. ಅದರಲ್ಲಿ 6 ಮ್ಯಾಚ್ನ ಮಾತ್ರ ಗೆದ್ದಿದ್ದಾರೆ ಚೇಸಿಂಗ್ ಟೀಮು. ಫಸ್ಟ್ ಬ್ಯಾಟಿಂಗ್ ಆಡಿದವ್ರೆ ಮೆಜಾರಿಟಿ ಆಫ್ ದ ಮ್ಯಾಚ್ನ ಗೆದ್ದಿರೋದು. ಬರೀ 6 ಮ್ಯಾಚ್, 14ರಲ್ಲಿ 6 ಮ್ಯಾಚ್ ಮಾತ್ರ ಚೇಸಿಂಗ್ ಟೀಮ್ ಗೆದ್ದಿದೆ ಅಂತಂದರೆ, ಸೊ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೂ ಕೂಡ ಎಫೆಕ್ಟಿವ್ನೆಸ್ ಕಾಣಿಸ್ಬೋದು, ಅಂದರೆ ಇಂಪ್ಯಾಕ್ಟ್ ಮಾಡುವಂಥ ಚಾನ್ಸಸ್ಸು ಖಂಡಿತ ಇದ್ದೇ ಇರುತ್ತೆ. ಸೊ ಟಾಸು ಇಲ್ಲಿ ಮ್ಯಾಟ್ರ್ ಆಗುತ್ತೆ ಅಂತ ಕೇಳಿದ್ರೆ ಒಂದೊಂದು ಟೈಮ್ ಮ್ಯಾಟ್ರ್ ಆಗುತ್ತೆ ಅಂತ ಅನ್ಸುತ್ತೆ, ಒಂದೊಂದು ಟೈಮ್ ಏನೋ ಮ್ಯಾಟ್ರ್ ಆಗಲ್ಲ ಅಂತ ಅನ್ಸುತ್ತೆ. ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಒಂದು ಯೂಜ್ ಸ್ಕೋರ್ನ ಕಲೆ ಆಗ್ತು ಅಂತಂದರೆ 240 250 ಮೇಲ್ಗಡೆ ಏನಾದ್ರು ಕಲೆ ಆಗ್ತು ಅಂತಂದರೆ, ಯಾಕಂದರೆ ಬ್ಯಾಟಿಂಗ್ ಆಡೋಕ್ಕೆ ಚಿಂದಿ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ, ವಿಕೆಟು ಒಳ್ಳೆ ಫ್ಲಾಟ್ ಟ್ರ್ಯಾಕ್ ಇರುತ್ತೆ, ರೆಡಿ ಮಾಡಿರ್ತಾರೆ. ಸೊ ಹಾಕೊಂಡು ಗುಮ್ತಾ ಇರೋದೇ, ಚಿಂದಿ ಉಡಾಯಿಸ್ತಾ ಇರೋದೇ. RCB ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂದರೆ ಮಿನಿಮಮ್ಮು 230 ಹೊಡಿಲೇಬೇಕು ಈ ಒಂದು ವಿಕೆಟಲ್ಲಿ. RCBಯ ಎಲ್ಲ ಯೂನಿಟ್ನು ಫಸ್ಟ್ 2 ಮ್ಯಾಚ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರೆ, ಅದಕ್ಕೋಸ್ಕರ ಟಾಪ್ ಆಫ್ ದ ಟೇಬಲಲ್ಲಿ ಇವಾಗ ಕರೆಂಟ್ಲಿ ನಾವು ಇರೋದು. ಎಲ್ಲ ಯೂನಿಟು ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗು ಆಲ್ ಓವರ್ ಮಸ್ತ್ ಪ್ರದರ್ಶನ ಬಂದಿದೆ 2 ಮ್ಯಾಚ್ಲೂ ಕೂಡ. ಅದಕ್ಕೆ ಕನ್ವಿನ್ಸಿಂಗ್ ಆಗಿ ಗೆದ್ದಿರೋದು, ಟಾಪ್ ಆಫ್ ದ ಟೇಬಲಲ್ಲಿ ಇರೋದು. ಸೊ ಇವತ್ತು ಏನು ಆಗುತ್ತೆ, ಯಾರು ಗೆಲ್ತಾರೆ? ಗುಜರಾತ್ ಟೈಟನ್ಸು ಗೆಲ್ಲೋ ಸಾಧ್ಯತೆ ಇರುತ್ತೆ. ಗುಜರಾತ್ ಟೈಟನ್ಸ್ ಇನ್ಫ್ಯಾಕ್ಟ್ ಮೊದಲನೇ ಮ್ಯಾಚ್ನ ಸೋತಿ 2ನೇ ಮ್ಯಾಚ್ನ ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಸೊ ನಾನು ಹೇಳಿದ್ದೀನಿ ನೆನ್ನೆ ಪ್ಲೇಯಿಂಗ್ 11 ಕಂಪಾರಿಸನ್ ಅಂತ ಬಂದಾಗ, ಸೊ ಏನೋ ಅಷ್ಟರ ಮಟ್ಟಿಗೆ ಹೆವಿಯಾಗಿ ಏನು ಕಾಣಿಸ್ತಿಲ್ಲ ಗುಜರಾತ್ ಟೈಟನ್ಸು RCBಗೆ ಕಂಪೇರ್ ಮಾಡ್ತಾರೆ. ಇವಾಗ ಟಾಪ್ ಆರ್ಡ್ರ್ ಮಾತ್ರ ಒಂದು 3 ಜನ ಚೆನ್ನಾಗಿದ್ದಾರೆ. ಅದನ್ನು ಬಿಡ್ತು ಅಂತಂದರೆ ಮಿಡ್ಲ್ ಆರ್ಡರ್ ಆಗಿರಲಿ, ಲೋವರ್ ಮಿಡ್ಲ್ ಆರ್ಡರ್ ಆಗಿರಲಿ ಅಂತ ಕಾನ್ಫಿಡೆನ್ಸ್ ಕೊಡೋ ಥರ ಏನಿಲ್ಲ. ಬೌಲಿಂಗ್ ಇನ್ಫ್ಯಾಕ್ಟ್ ಚೆನ್ನಾಗೇ ಇದೆ. ಪ್ರಸಿದ್ಧ ಕೃಷ್ಣ, ಸಿರಾಜ್ ಭಾಯ್ ಲಾಸ್ಟ್ ಮ್ಯಾಚ್ ಸಿಕ್ಕಾಪಟ್ಟೆ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ರಬಾಡ ಎಲ್ಲ ಇದ್ದಾರೆ. ಸೊ ನೋಡೋಣ, ಸಾಯಿ ಕಿಶೋರ್ ಎಲ್ಲ ಇದ್ದಾರೆ, ನೋಡೋಣ. ಚೆನ್ನಾಗಿದೆ. ಹಂಗೆ ನೋಡೋಕೆ ಹೋಗ್ತಾರೆ. ಬೌಲಿಂಗ್ ಏನು ಕಳಪೆ ಥರ ಏನಿಲ್ಲ. ಒಟ್ಟಲ್ಲಿ ಬ್ಯಾಟಿಂಗು ಮಿಡ್ಲ್ ಆರ್ಡರ್ ಇದೆ. ಇವ್ರದ್ದು ಅಷ್ಟರ ಮಟ್ಟಿಗೆ RCB ಕೊಟ್ಟಂಥ ಕಾನ್ಫಿಡೆನ್ಸು ಕೊಡ್ತಾ ಇಲ್ಲ. ಇವತ್ತು ಒಂದು ಮಜಾ ಇರೋದೇನು ಅಂತಂದರೆ, 7 ವರ್ಷ ಆಡಿದಂಥ ಸಿರಾಜ್ ಭಾಯ್ RCBಗೆ ನಮ್ಮ ಮೇಲೆ ಬೌಲಿಂಗ್ ಮಾಡೋದಕ್ಕೆ ಅಂತ ಬರ್ತಿದ್ದಾರೆ. ವಿರಾಟ್ ಕೊಹ್ಲಿ ಮೇಲೆ ಬೌಲಿಂಗ್ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ಸೊ ಅಣ್ಣ ತಮ್ಮದಿರು ಹೆಂಗೆ ಕಾಣಿಸ್ಕೊಂತಾರೆ ಅಂತ ಕುಚಿಕುಗಳು ಕಾದು ನೋಡಬೇಕಾಗಿದೆ. ನಾನೆಲ್ಲ ನೋಡಿದಾಗಿರೋ ಒಂದು ಮೆಮ್ಸ್ ಮಾಡಿದ್ರು. ಸಿರಾಜ್ ಭಾಯ್ ಅದೇ ಯಾವುದೋ ಒಂದು ಫಿಲಮಲ್ಲಿ, ಸೂರ್ಯವಂಶ ಫಿಲಮಲ್ಲಿ, ಯಜಮಾನ ಫಿಲಮಲ್ಲಿ ವಿಷ್ಣುವರ್ಧನ್ ಅವ್ರನ್ನ ಅರೆಸ್ಟ್ ಮಾಡೋಂಥ ಟೈಮಲ್ಲಿ ಕಿತ್ತೆಸ್ಬಿಟ್ಟು ಪೊಲೀಸ್ ಆಗಿರೋಂಥವ್ರು ತಮ್ಮ ಹೋಗ್ತಾರಲ್ಲ, ಸೊ ಆ ಥರ ಸಿರಾಜ್ ಭಾಯ್ ಬೌಲಿಂಗ್ ಮಾಡಲ್ಲ ನಾನು ವಿರಾಟ್ ಕೊಹ್ಲಿಗೆ ಅಂತ ಅಂತಾರೆ.
ಅನ್ನೋ ಥರ ಮಾಡಿದರು ಮೆಮ್ಸ್ನ. ಸೊ ಆ ಥರ ಎಲ್ಲ ಏನಾಗೋದಿಲ್ಲ ಸೀನು. ನೋಡೋಣ ಸಿರಾಜ್ ಭಯ್ಯ RCB ಮೇಲೆ ಅದು ಯಾವ ಥರ ಬೌಲಿಂಗ್ನ ಮಾಡ್ತಾರೆ. ಇನ್ಫ್ಯಾಕ್ಟ್ ಏನಾದರೂ ಆ ಒಂದು ಜಿದ್ದು ಸೇಡು ಗೀಡೇನು ಇತ್ತು ಅಂತಂದರೆ ನನ್ನೇ ಬಿಟ್ಬಿಟ್ರೆ 7 ವರ್ಷ ಇಟ್ಕೊಂಡಿದ್ದು ನೀವು, ನಾನು ಏನು ಮಾಡಿದೆ ಅಂತ ಬಿಟ್ರಿ ಅಂತ ಏನಾದ್ರು ಇತ್ತು ಅಂತಂದರೆ ಅದನ್ನು ತೀರಿಸ್ಕೊಂತಾರ. ಪೋಪ್ಳಲ್ಲೇ ಲಾಸ್ಟ್ ಮ್ಯಾಚ್ ಇಂಪ್ಯಾಕ್ಟ್ ಮಾಡೋ ಥರ ಮಾಡಿಬಿಟ್ಟು ನೋಡಬೇಕು. ಒಟ್ಟಲ್ಲಿ ಇವತ್ತಿನ ಮ್ಯಾಚಲ್ಲಿ ನಾನಂತೂ ಎಕ್ಸೈಟಿಂಗ್ಲಿ ವೆಯ್ಟ್ ಮಾಡಿದ್ದೀನಿ ವಿರಾಟ್ ಕೊಹ್ಲಿ ವರ್ಸಸ್ ಸಿರಾಜ್ ಭಯ್ಯ ಹೆಂಗಿರುತ್ತೆ ಈ ಒಂದು ಬ್ಯಾಟಲ್ ಅಂತ. ಸೊ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವತ್ತು ಯಾರು ಗೆಲ್ಬೋದು ಅಂತ ನನ್ನ ಅನಿಸಿಕೆ RCB is gonna win today's match. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾ.